ಕರ್ಕಾಟಕ ರಾಶಿಯವರು ನೀವು ಕೈ ಹಾಕದಂತಹ ಕೆಲಸಗಳೆಲ್ಲ ಯಶಸ್ವಿಯಾಗಿ ಆಗಬೇಕು. ಕೇಳ್ತಿರಲ್ಲ ಗುರುಳೆ, ಹೂವೇದಂಗೆ ಕೆಲಸ ಆಗಬೇಕು ಗುರುಳೆ ಅಂತ ಕೇಳ್ತಿರ್ತಾರಲ್ಲ. ಸೊ ಕರ್ಕಾಟಕ ರಾಶಿಯವರು ಯಾವುದೇ ಕೆಲಸಗಳು ಆರಂಭಿಸಿದರೂ ಸಹ ಅದು ಯಶಸ್ವಿಯಾಗಿ, ಲಾಭದಾಯಕವಾಗಿ, ನಿರ್ವಿಘ್ನವಾಗಿ ಆ ಕೆಲಸ ಕಾರ್ಯಗಳೆಲ್ಲ ಕೈಗೂಡಬೇಕು. ಏನು ತೊಂದರೆಗಳ ತಾಪತ್ರೆಗಳಾಗಬಾರದು. ಏನೋ ಒಳ್ಳೆ ಕೆಲಸಗಳು ನೀವೇನು ಅಂದ್ಕೊಂಡಿದ್ರು ಅದು ಯಾವುದೋ ಒಳ್ಳೆ ಕೆಲಸಗಳು ನೀವು ಅಂದ್ಕೊಂಡಿದ್ದು ನಿರ್ವಿಘ್ನವಾಗಿ ಆಗಬೇಕು ಅಂತಂದರೆ ಅದಕ್ಕೆ ರಹಸ್ಯಮಯವಾದಂತಹ ವಿಧಾನಗಳನ್ನು, ಅಂದರೆ ನಿಮ್ಮ ರಾಶಿಯ ಪ್ರಕಾರ, ಅಂದರೆ ಕರ್ಕಾಟಕ ರಾಶಿಯ ಪ್ರಕಾರ ಯಾವ ದೇವತೆ, ಯಾವ ದೇವರು, ಯಾವ ಗ್ರಹಗಳ ಆರಾಧನೆಯನ್ನು ಕರ್ಕಾಟಕ ರಾಶಿಯವರು ಮಾಡುವುದರಿಂದ ಅವರು ಕೈ ಹಾಕುವ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಹೋಯ್ತದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಬಹಳ ಇಂಪಾರ್ಟೆಂಟ್. ಇದು ನಿಮ್ಗೆ ಈಗಾಗಲೇ ಅರ್ಥ ಆಗಿರಬಹುದು ಎಷ್ಟು ಇಂಪಾರ್ಟೆಂಟ್ ವಿಡಿಯೋ ಇದು ಅಂತ ಹೇಳಿ. ಯಾಕೆಂದರೆ ಭಾಳಷ್ಟು ಜನ ಕರ್ಕಾಟಕ ರಾಶಿಯವ್ರ ಹತ್ರ ಕೇಳ್ತಿರ್ತಾರೆ, ಕೈ ಹಾಕಿದ ಕೆಲಸಗಳೆಲ್ಲ ನಿಧಾನ ಆಗಿದ್ಗಳೇ, ಅನ್ಕೊಂಡಿದ್ದು ಒಂದೂ ಆಗ್ತಾ ಇಲ್ಲ, ಎಲ್ಲ ಬರೀ ಇದಾಗ್ತದೆ, ಏನಾರು ಒಂದು ಮಾಡಿಕೊಡಿ, ಏನಾರು ಒಂದು ಹೇಳಿ ಅಂತ ಹೇಳ್ತಿರ್ತಾರಲ್ಲ. ಸೊ ನಿಮಗೆ ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರು ದಯವಿಟ್ಟು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಎಲ್ಲ ಕಡೆ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಯಾರ್ಯಾರು ಕರ್ಕಾಟಕ ರಾಶಿಯವ್ರಿಗೆ ಗೊತ್ತಿಲ್ಲ, ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವ್ರಿಗೂ ಈ ವಿಡಿಯೋ ರೀಚ್ ಆಗಬೇಕು ಅನ್ನುವಂಥದ್ದು ನನ್ನ ಬಹಳ ಆಸೆ. ಅದನ್ನು ದಯವಿಟ್ಟು ಶೇರ್ ಮಾಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಾನೆಲ್ಲರ ಕಮೆಂಟ್ಸ್ ಓದ್ತಾ ಇರ್ತಾನೆ, ಅಪರೂಪದಲ್ಲಿ ನಾನು ರಿಪ್ಲೈ ಸಹ ಮಾಡ್ತಾ ಇರ್ತಾನೆ ಎಲ್ಲರಿಗೂ ಸಹ. ಇನ್ನೂ ಬಹಳ ಪ್ರಮುಖವಾಗಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ಅದೇ ರೀತಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಯಾವುದೇ ಒಂದು ಕೆಲಸ ನಿರ್ವಿಘ್ನ ಯಶಸ್ವಿಯಾಗಿ ಒಂದು ಕೆಲಸ ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಧೈರ್ಯ ಇರಬೇಕು. ನಾನು ಈ ಕೆಲಸವನ್ನು ನಾನು ಮಾಡೇ ಮಾಡ್ತೇನೆ, ಇದು ಸಕ್ಸಸ್ ಆಗೇ ಆಗುತ್ತೆ, ಇದು ಸ್ವಲ್ಪ ಫಸ್ಟ್ ಬರಬೇಕು, ಮನಸ್ಸು ಫಸ್ಟ್ ಬರಬೇಕು. ನೀವು ಮನಸ್ಸೇ ಬರಲಿಲ್ಲ, ಹೆದರಿಕೆ ಆಯಿತು, ಕೆಲಸ ಯಾವುದೋ ಶುರು ಮಾಡಬೇಕು ಅಂತಂದಾಗ ಆ ಥರ ಹೆದರಿಕೆ ಆಗ್ಬಿಡ್ತು ಅಂದರೆ ಅಲ್ಲೇ ಹಿನ್ನಡೆ ಆಗಿಬಿಡುತ್ತೆ. ಸೊ ಅದರಿಂದ ಧೈರ್ಯ ಬೇಕು, ಸ್ಥೈರ್ಯ ಬೇಕು, ಎದುರಿಸುವಂಥ ತಾಕತ್ತು ಬೇಕು. ಮನಸ್ಸು ಫಸ್ಟ್ ಪ್ರಿಪೇರ್ ಆಗಬೇಕು. ನಿಮಗೆ ಯಾವುದೇ ಕೆಲಸ ಮಾಡಬೇಕು ಅಂದರೆ ಫಸ್ಟ್ ನೀವು ಸದೃಢವಾಗಿ, ನೀವು ನಿರ್ಧಾರವನ್ನು ಸದೃಢ ನಿರ್ಧಾರ ಮಾಡಬೇಕು ಅಂದರೆ ತೃತೀಯಾಧಿಪತಿ ಬಹಳ ಮುಖ್ಯ. ಯಾಕೆಂದರೆ ಅವನು ಧೈರ್ಯವನ್ನು, ಶೌರ್ಯವನ್ನು ಕೊಡ್ತಾನೆ. 3ನೇ ಮನೆ ಅಧಿಪತಿ. ಕರ್ಕಾಟಕ ರಾಶಿಗೆ ತೃತೀಯಾಧಿಪತಿ ಯಾರು? ಬುಧ ಗ್ರಹ. ಸೊ ಯಾವ ಕರ್ಕಾಟಕ ರಾಶಿಯವರು ಯಾವುದೋ ಒಂದು ಕೆಲಸ ಮಾಡಬೇಕು, ಅದು ಯಶಸ್ವಿ ಆಗಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಬುಧನ ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಓದ್ಕೊಳ್ಬೇಕು, ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ತಾ ಇರಬೇಕು. ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು, ಅಷ್ಟಾಕ್ಷರಿ ಮಂತ್ರವನ್ನು ಪ್ರತಿ ದಿವಸ ಒಂದು ಕನಿಷ್ಠ 336 ಬಾರಿ ಜಪ ಮಾಡಬೇಕು. ಇದು ಬಹಳ ಅದ್ಭುತವಾದ ಶಕ್ತಿಯನ್ನು ಕೊಡ್ತದೆ. ನಿಮಗೆ ಮಾಡಲೇಬೇಕು ಅನ್ನೋ ಸದೃಢ ನಿರ್ಧಾರವನ್ನು ಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಪರಾಕ್ರಮವನ್ನು, ಶೌರ್ಯವನ್ನು ಕೊಡ್ತದೆ. ನಾನು ಮಾಡೇ ಮಾಡ್ತೀನಿ ಅನ್ನೋಂಥದ್ದು. ನ್ಯಾಚುರಲ್ ಆಗಿ ಕರ್ಕಾಟಕ ರಾಶಿಯವರಿಗೆ ಇದೆಲ್ಲ ಬೈ ಬರ್ತ್ ಆಯ್ತಲ್ವಾ. ಸೊ ಬೈ ಬರ್ತ್ ಅವರಲ್ಲಿ ಜಾಸ್ತಿ ಇರ್ತದೆ, ಇದು ಮಾಡೇ ಮಾಡ್ತೀನಿ ಅಂತೇಳಿ. ಅದ್ರ ಜೊತೆಗೆ ಬುಧನ ಆರಾಧನೆ ಮಾಡ್ಕೊಂಬಿಟ್ರೆ ಇನ್ನೂ ಸ್ವಲ್ಪ ಟ್ರ್ಯಾಕಿಗೆ ಬಂದ್ಬಿಡ್ತೀರಾ, ನೀವು ಧೈರ್ಯವಾಗಿರ್ತೀರ. ಸೊ ಫಸ್ಟ್ ನೆನ್ಪಿಟ್ಕೊಳ್ಳಿ, ಬುಧನ ಆರಾಧನೆ ಮಾಡ್ಕೊಳ್ಬೇಕು. ವಾರಗಳಲ್ಲಿ ಬುಧವಾರದ ದಿವಸ ನೀವು ನೆನ್ಪಿಟ್ಕೊಂಡು ಒಂದು ಹೊತ್ತು ಸಾಧ್ಯವಾದರೆ ಉಪವಾಸ ಮಾಡಿ, ಮನೆ ಹತ್ರ ಎಲ್ಲರೂ ವಿಷ್ಣು ಸಂಬಂಧ ದೇವಸ್ಥಾನ, ರಾಮ, ಕೃಷ್ಣ, ಆಮೇಲೆ ನರಸಿಂಹ, ರಂಗನಾಥ, ವೆಂಕಟೇಶ್ವರ, ಯಾವುದೇ ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ರೂ ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಆ ತುಳಸಿಯನ್ನು ಜೇಬಲ್ಲಿ ಇಟ್ಕೊಂಡು ನಿಮಗೆ ಆ ಧೈರ್ಯ ಅದ್ಭುತವಾಗಿ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಆ ಒಂದು ಶಕ್ತಿ ಸಾಮರ್ಥ್ಯ ನಾನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಅದು ಬರಬೇಕು, ಅದು ಬಂದ್ರೇ ಮುಂದಿನ ಹೆಜ್ಜೆ ಅಂತ. ಸೊ ಎರಡನೇದಾಗಿ ಆಯಿತು, ಧೈರ್ಯವಾಗಿ ಬಂತು, ಎಲ್ಲ ಆಯಿತು, ನೀವು ಆ ಕೆಲಸ ಮಾಡಬೇಕಲ್ಲ, ಆ ಕೆಲಸ ಆಗಬೇಕು, ನೀವು ಕೈ ಹಾಕಿದ ಕೆಲಸ ಆಗಬೇಕು ಅಂತಂದರೆ 10ನೇ ಮನೆ ಅಧಿಪತಿ ಬಹಳ ಮುಖ್ಯನಾಗಿರ್ತಾನೆ. ಕರ್ಕಾಟಕ ರಾಶಿಯವರಿಗೆ 10ನೇ ಮನೆ ಅಧಿಪತಿ ಯಾರು? ಕುಜಗ್ರಹ. ಸೊ ಕರ್ಕಾಟಕ ರಾಶಿಯವರು ಕೈ ಹಾಕಿದ ಕೆಲಸಗಳು ಸಕ್ಸಸ್ಫುಲ್ ಆಗಿ ಆಗಬೇಕು ಅಂತಂದರೆ ಕುಜನ ಆರಾಧನೆಯನ್ನು ಮಾಡಬೇಕು. ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಫಸ್ಟ್ ದೃಢ ನಿರ್ಧಾರ, ನಂತರ ಕೆಲಸ ಆಗಬೇಕು ಅಂತಂದರೆ ಕುಜ. ಸೊ ಅದರಿಂದಾಗಿ ಕುಜ ಅಂತಂದ್ರೆ ಮಂಗಳವಾರದ ದಿವಸ ನೀವು ಮನೆ ಹತ್ರ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಬನ್ನಿ, ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ. ಅಥವಾ ನೀವೇ ಮನೆಯಲ್ಲಿ ಪ್ರತಿ ದಿವಸ ಎಂಥದ್ದು ಕುಜ ಅಷ್ಟೋತ್ರ ಪಠನೆ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡಬಹುದು. ಒಂದು ನೋಟ್ಬುಕ್ಕಲ್ಲಿ ಪ್ರತಿ ದಿವಸ ರೆಡ್ ಪೆನ್ನಲ್ಲಿ ಓಂ ಕುಜಾಯ ನಮಃ ಅಥವಾ ಓಂ ಸುಬ್ರಹ್ಮಣ್ಯಾಯ ನಮಃ ಬರೀರಿ. ದಿನಾ 108 ಸಾರಿ ಬರೀರಿ. ತುಂಬ ಒಳ್ಳೆಯದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಷ್ಟೇ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು, ಆಯಿತಾ. ಸೊ ಈ ಥರ ಮಾಡ್ತಕ್ಕಂಥದ್ದು ಕೂಡ ನಿಮಗೆ
ಕೆಲಸ ಆಗೋ ಥರ ಆಗುತ್ತೆ. ಆ ಕೆಲಸ ಆಗಬೇಕು, ಕೈ ಹಾಕಿದ ಕೆಲಸ ಆಗಬೇಕು. ಕೆಲಸ ಆಗಬೇಕು ಅಂದರೆ ಸುಬ್ರಹ್ಮಣ್ಯ ಕುಜನ ಆರಾಧನೆ ಬಹಳ ಬಹಳ ಮುಖ್ಯವಾಗಿರುತ್ತೆ. ನೆಕ್ಸ್ಟು ನೀವು ಧೈರ್ಯವನ್ನು ಮಾಡಿದ್ರಿ, ಧೈರ್ಯನೂ ಬಂತು, ದೃಢ ನಿರ್ಧಾರ ಮಾಡಿದ್ರಿ, ಶೌರ್ಯ ಪರಾಕ್ರಮಗಳಿಂದ ಕೆಲಸನೂ ಶುರು ಮಾಡಿಬಿಟ್ರಿ, ಕೆಲಸನೂ ಆಯಿತು. ಯಾಕೆ ಬುಧನ ಆರಾಧನೆಯೂ ಆಗಿದೆ, ಕುಜನ ಆರಾಧನೆಯೂ ಆಗಿದೆ. ಸೊ ಓಕೆ ಅಂತ. ಆದರೆ ಯಾವ ಉದ್ದೇಶದಿಂದ ಕೆಲಸ ಮಾಡಿದ್ದೀರಾ ಆ ಉದ್ದೇಶನೇ ಇರಬೇಕಲ್ಲ. ಕೆಲಸ ಆಯಿತು ಬಟ್ ನನಗೇನು ಪ್ರಾಫಿಟ್ಟೇ ಆಗಲಿಲ್ಲ, ನನಗೇನು ಲಾಭನೇ ಆಗಲಿಲ್ಲ ಅನ್ನಂಗೆ ಆಗಬಾರ್ದಲ್ಲ. ಸೊ ಲಾಭವಾಗಬೇಕು ಅಂತಂದರೆ ಶುಕ್ರನ ಆರಾಧನೆ ಮಾಡಬೇಕು. ಯಾಕೆಂದರೆ ಶುಕ್ರ ಮೇಲೆ ಲಾಭಾಧಿಪತಿ. ಸೊ 3 ಗ್ರಹಗಳು ಭಾಳ ಭಾಳ ಇಂಪಾರ್ಟೆಂಟ್. ಕರ್ಕಾಟಕ ರಾಶಿಯವ್ರ ಕೈ ಹಾಕಿದ ಕೆಲಸ ಸಕ್ಸಸ್ ಆಗಲಿಕ್ಕೆ ಒಂದು ಬುಧ, ಒಂದು ಕುಜ, ಒಂದು ಶುಕ್ರ. ಕುಜ ಅಂದರೆ ಮಂಗಳವಾರ, ಬುಧವಾರ, ಶುಕ್ರವಾರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ವಾರಗಳಲ್ಲೇ, ಈ 3 ದಿನಗಳಲ್ಲೇ ನೀವು ದೇವತಾರಾಧನೆ ಮಾಡಬೇಕು. ಅದರಲ್ಲೂ ಶುಕ್ರವಾರ ದಿವಸ ಶುಕ್ರ ಅಷ್ಟೋತ್ತರ ಪಠನೆ, ಲಕ್ಷ್ಮೀ ಅಷ್ಟೋತ್ತರ ಪಠನೆ, ದುರ್ಗಾ ಅಷ್ಟೋತ್ತರ ಪಠನೆ, ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದು, ಅಥವಾ ನಿಮ್ಗೆ ಯಾರು ಗುರುಮುಖೇನ ಅಭ್ಯಾಸ ಇದ್ದರೆ, ಪಾಠ ಮಾಡಿದರೆ ಓದ್ಕೊಳ್ತಕ್ಕಂಥದ್ದು. ಪ್ರತಿ ಲಲಿತಾ ಸಹಸ್ರನಾಮ, ಮನೆ ಹತ್ತಿರ ಅಮ್ಮನವ್ರ ದೇವಸ್ಥಾನಕ್ಕೆ ಶುಕ್ರವಾರಗಳಲ್ಲಿ ಹೋಗಿ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಮುತ್ತೈದೆಯರಿನ ಕೂರಿಸಿ ಶುಕ್ರವಾರದ ದಿವಸ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ ಅಥವಾ ತೆಂಗಿನಕಾಯಿ, ಬಾಳೆಹಣ್ಣು, ಉಳಿದೆಲೆ, ಅಡಿಕೆ, ದಕ್ಷಿಣೆ ಇತ್ಯಾದಿ ಎಲ್ಲ ಸೌಮಾಂಗಲ್ಯ ದ್ರವ್ಯಗಳನ್ನು ಅವರಿಗೆ ಸಮರ್ಪಣೆ ಮಾಡಿ, ಅವ್ರ ಕಾಲು ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು. ನಿಮ್ಮ ಕೆಲಸ, ನೀವು ಯಾವ ಕೆಲಸಗಳು ಕೈ ಹಾಕ್ತಿರೋ ಅದರಲ್ಲಿ ನಿಮಗೆ ಲಾಭವನ್ನು ಕೊಡ್ತದೆ. ಸೊ ಅದರಿಂದ ಈ 3 ಗ್ರಹಗಳಿಗೆ ವಿಶೇಷವಾಗಿ ನೀವು ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತದೆ. ಇದಕ್ಕೆ ಬಹಳ ಪೂರಕವಾಗಿ, ಯಾಕಂದರೆ ನಾವು ವರ್ಷದ ಆದಿಯಲ್ಲಿದ್ದೇವೆ. ಇಡೀ ವರ್ಷ 2026ನೇ ಇಸ್ವಿಯ ಆದಿಯಲ್ಲಿ ನಾವು ಈ ವಿಡಿಯೋ ನಾನು ಮಾಡ್ತಿದ್ದೇನೆ. ಅಂದರೆ ಇಡೀ ವರ್ಷ ನಿಮಗೆ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂದರೆ ಇನ್ನೂ ಒಂದು ವಿಶೇಷವಾದಂತಹ ಪರಿಹಾರ, ದೇವತಾರಾಧನೆ, ವಿಶೇಷ ಪವರ್ಫುಲ್ ಪ್ರಸಾದವೂ ಸಹ ಬೇಕಾಗ್ತದೆ. ಆ ವಿಶೇಷ ಪರಿಹಾರ ಏನು? ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಹೋಮ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ವಿಶೇಷವಾದ ದೇವತಾರಾಧನೆಗಳು ಏನು ಅಂತ ಹೇಳ್ತೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ವರ್ಷದ ಆದಿ ಅಂದರೆ ಜನವರಿ ತಿಂಗಳು, ಅದು 3ನೇ ತಾರೀಕು ಸ್ಟಾರ್ಟಿಂಗ್ಗೆ. ವರ್ಷದ ಆದಿಯಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದೇ ಗಣಪತಿಯನ್ನು. ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಐಶ್ವರ್ಯ ಗಣಪತಿ ಹೋಮ, ಅದರ ಜೊತೆಯಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು, ಬಂಗಾರ ರಿಲೇಟೆಡ್, ಅಂದರೆ ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ದಿರಬಹುದು, ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು. ಆ ಯೋಗ ಫಲ ಬರಬೇಕು. ಯಾಕೆಂದರೆ ಇವತ್ತಿನ ದಿವಸ 13,000, 12,000, 14,000 ಯಾಗೋಗಿದೆ ಬಂಗಾರ 1 ಗ್ರಾಮ್ ಎಲ್ಲಿ ತಗೊಳ್ಳೋದು ಅಂತ ಕೇಳಬಹುದು. ಅದು ಗೊತ್ತಿಲ್ಲ. ಹಣೆ ಬಾರದಲ್ಲಿ ಭಗವಂತ ಕೊಡಬೇಕಲ್ಲ. ಸೊ ಆ ಯೋಗವನ್ನು ಭಗವಂತ ಕೊಟ್ಟುಬಿಟ್ಟ ಅಂತಂದ್ರೆ ನಮ್ಮ ಆರಾಧನೆಯಿಂದ ಯಾವ ಬೇಕಾದ್ರೂ ಕೊಡ್ಬೋದು. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾದ್ರು ಬಿಡಿಸ್ಕೊಳ್ಳೋವಂಥ ಯೋಗ ಫಲ ಕೊಡಲಿ ಅಂತ. ಬಂಗಾರ ಮನೆಯಿರೋದಾದ್ರು ಅಡಮಾನ ಇಡೋ ಪರಿಸ್ಥಿತಿ ಬರದೇ ಇರಲಿ ಅಂತ. ಅದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಅದರ ಜೊತೆಯಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಭಾಳಷ್ಟು ಜನಕ್ಕೆ ಅನ್ಸುತ್ತೆ ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ವಲ್ಲ ಅಂತ. ಭೂವರ ಸ್ವಾಮಿ ನಿಮಗೊಂದು ಒಳ್ಳೆ ಬಾಡಿಗೆ ಮನೆ ಕೊಡ್ಬೋದು. ಇಲ್ಲ, ಬಹಳ ಜನಕ್ಕೆ ಇರುತ್ತೆ ನಾವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಬೇಕು, ಅಟ್ಲೀಸ್ಟ್ ತಿಂಗಳ ಕಟ್ಟಕ್ಕೆಲ್ಲ ಒಂದು ಲೀಸ್ಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತ ಇರುತ್ತೆ. ಇನ್ನು ಕೆಲವರಿಗೆ ನಾನು ಎಷ್ಟು ದಿನ ಅಂತ ಲೀಸು ಮನೆ ಬಾಡಿಗೆ ಮನೇಲಿ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದು ಬೇಡವಾ, ಒಂದು ಸ್ವಂತ ನೆಲೆ ಅನ್ನೋದು ಬೇಡವಾ ಅಂತಿರುತ್ತೆ. ಅದನ್ನು ಭೂವರಾಹ ಸ್ವಾಮಿಯೇ ಕೊಡ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸ್ವಂತ ಮನೇಲಿ ಆಲ್ರೆಡಿ ಇರ್ತಾರೆ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿರುತ್ತೆ. ಅದೇನೋ ಸ್ವಂತ ಮನೆ ಬಂದ್ಬಿಟ್ಟಿದ್ದೀವಿ ಸ್ವಾಮಿ, ಅದೇನೋ ದೃಷ್ಟಿ ದೋಷ ಏನೋ ಗೊತ್ತಿಲ್ಲ, ಅಥವಾ ಆ ಮನೆ ಜಾಗ ಸರಿ ಇಲ್ವಾ ಗೊತ್ತಿಲ್ಲ, ಆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಮನೆಯೂ ಸ್ವಂತ ಆಗಿದೆ, ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ, ನೆಮ್ಮದಿ ಇದೆ, ಎಲ್ಲದೂ ಇದೆ, ಬಟ್ ಇದು ಕಂಟಿನ್ಯೂ ಆಗಬೇಕು, ನನಗೆ ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ, ಅಥವಾ ಭೂಮಿಯನ್ನು ಖರೀದಿ ಮಾಡೋದಿರ್ಬೋದು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದಿರಬಹುದು, ಯಾವುದೇ ಇರಲಿ ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಭೂವರಾಹ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಸಂತಾನ ಗೋಪಾಲ ಹೋಮ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಮಕ್ಕಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು ಪರಿಹಾರವಾಗಬೇಕು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಇರುವವರಿಗೆ ಅದು ಪರಿಹಾರವಾಗಿ ಗುರು ಬಲ ಸಿಗಬೇಕು, ಗುರುಶಾಂತಿ ಹೋಮ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಪರಿಹಾರವಾಗಬೇಕು, ಶನಿಶಾಂತಿ ಹೋಮ.
ಸಮಸ್ತ ಗ್ರಹಚಾರ ಪೀಠ ಪರಿಹಾರವಾಗಬೇಕು, ಮಹಾ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ನೋಡಿ. ಇಷ್ಟು ದೊಡ್ಡ ವಿಶೇಷವಾದ ಪ್ರಸಾದದ ಬಾಕ್ಸ್ ಇಷ್ಟು ದೊಡ್ಡದಾಗಿದೆ. ಬಹಳ ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇರತಕ್ಕಂಥದ್ದು ಅದುವೇ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು ಒಂದು ಅದ್ಭುತವಾದಂತಹ ನವರತ್ನ ಮಾಲೆ, ನಾನು ಕೂಡ ಇಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣಬಹುದು. ಈ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆ, ಇದರಲ್ಲೊಂದು 6 ಸೆಟ್ಗಳ ನವರತ್ನ ಇದೆ. 9 ನವರತ್ನ ಇರುತ್ತಲ್ಲ, ಅದರ 6 ಉಪರತ್ನಗಳ ಸೆಟ್ ಇದೆ. ಹಾಗೂ ಮಧ್ಯದಲ್ಲೊಂದು ರುದ್ರಾಕ್ಷಗಳನ್ನು ಹಾಕಿದ್ದೇವೆ ನಾವು. ತುಂಬ ಸುಂದರವಾಗಿ ಬರ್ತಕ್ಕಂಥದ್ದು. ಈ ಬಾಕ್ಸ್ ಸಮೇತ ಈ ಬಾಕ್ಸಲ್ಲೇ ಹಾಕಿ ಕಳಿಸ್ಕೊಡ್ತೇವೆ. ಎಲ್ಲ ಪ್ರಸಾದಾದಿಗಳನ್ನೆಲ್ಲ ಇದರಲ್ಲೇ ಇಟ್ಟು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ನಾವು ಈ ಒಂದು ವಿಶೇಷವಾದ ಬಾಕ್ಸ್ನಲ್ಲೇ ಈ ಎಲ್ಲ ಪ್ರಸಾದಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಬೆಳಗ್ಗೆ ಒಂದು 6:30ಯಿಂದ ಸಂಕಲ್ಪ ಸೇವೆ ಏನು ಶುರುವಾಗಲಿದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವಲ್ಲಿ ಇರ್ತದೆ. ಹಾಗೂ ಪ್ರಸಾದ ಸೋಮವಾರ ದಿವಸ, ಯಾಕೆಂದರೆ ಶನಿವಾರ ಹೋಮ ಆಗುತ್ತೆ, ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿನ ಬೆಳಗ್ಗೆ ನಿಮಗೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ಒಂದು ಉಪರತ್ನಗಳ ನವರತ್ನ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೊಂಥರ ಲಿಮಿಟೆಡ್ ಸ್ಟಾಕು, ವರ್ಷಕ್ಕೆ ಒಂದೇ ಸಲ ನಾವು ಇದನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಸ್ಕ್ರೀನ್ ಇರ್ತಕ್ಕಂಥ ಎಷ್ಟು ಬೇಕೋ ಬೇಗ ಬೇಗ ನಿಮಗೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ ಮಾಲೆಯನ್ನು ಕೊಡ್ತೇವೆ, ಉಪರತ್ನಗಳ ನವರತ್ನಗಳ ಮಾಲೆಯನ್ನು. ಸೊ ಎಷ್ಟು ಬೇಕೋ ಅಷ್ಟು ನೀವು ಬೇಗ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.